Independence. ಹೆಸರು ನೋಡಿ ಹೆಸರಾದ ಬಂದಿರೋದು ಇಂಡಿಪೆಂಡೆನ್ಸ್. ನ್ಯೂಟ್ರಲ್ ರಜನೀಶ್ ನಿಲಯದ ಕುಲಪತಿಗಳಾದಂತಹ ಗಂಗಾಧರ್ ಸರ್ ಅವರು ಸರ್ ಸರ್ ಮುಂದೆ ಬಂದ್ಬಿಡಿ, ಮುಂದೆ ಬನ್ನಿ ಸರ್. ಹಾಂ ತಿರುಕೊಂಡಿದ್ರು ಈಗ ಈ ಒಂದು ದಿನದ ಕಾರ್ಯಕ್ರಮ ಭಾಳ ಅರ್ಥಪೂರ್ಣವಾದಂಥ ಇದೊಂದು ಕಾರ್ಯಕ್ರಮ. ಕಾರಣ, ಜಿಲ್ಲಾ ಮಟ್ಟದಲ್ಲಿ ಯುವ ರೆಡ್ ಕ್ರಾಸ್ ಸೊಸೈಟಿ ಸ್ವಯಂ ಸೇವಕರು ಅವರಿಗೆ ಸಾಕಷ್ಟು ತರಬೇತಿಯನ್ನು ಕೊಡಬೇಕು. ಹಾಗೆ ರಾಜ್ಯದ ಅಧ್ಯಕ್ಷರಾದಂಥ ಘನತೆವೆತ್ತ ರಾಜ್ಯಪಾಲರು ಇದಕ್ಕೆ ರಾಜ್ಯದ ಅಧ್ಯಕ್ಷರಿರ್ತಾರೆ. ಹಾಗೆ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಇನ್ನು ಸಭಾಪತಿಗಳಾಗಿ ಸಾಕಷ್ಟು ಎಲ್ಲ ಜಿಲ್ಲೆಯಲ್ಲೂ ಕೂಡ ಅವ್ರನ್ನ ನೇಮಕ ಮಾಡಿ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ಮತ್ತು ಇದರ ಪ್ರಯೋಜನ ಆಗಬೇಕು ಅಂತೇಳಿ ಚಾಮರಾಜನಗರ ಜಿಲ್ಲೆಗೆ ಇದು ಭಾಳ ಅತ್ಯವಶ್ಯಕ ಅಂತೇಳಿ. ಕಳೆದ ವರ್ಷನೂ ಕೂಡ ನಾವು ರೆಡ್ ಕ್ರಾಸ್ ಸೊಸೈಟಿ ಮತ್ತು ಭಾಳಷ್ಟು ಜನ ಡಾಕ್ಟರ್ಸ್ ಎಲ್ಲ ಸೇರಿ ನಾವು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಕೂಡ ವಿಶ್ವವಿದ್ಯಾಲಯದಲ್ಲಿ ಪ್ರತಿ ವರ್ಷ 2 ಸರಿ ಮಾಡ್ತಾಯಿದ್ವಿ ಕ್ಯಾಂಪು. ಅಂದರೆ ಈ ಜಿಲ್ಲೆಗೆ ಸಾಕಷ್ಟು ಬ್ಲಡ್ ಅವಶ್ಯಕತೆ ಇದೆ ಅಂತ ಬೇಡಿಕೆ ಇರೋದರಿಂದ ವಾಲಂಟಿಯರ್ಸನ್ನ ಗುರುತಿಸಿ ಅವ್ರದ್ದೆಲ್ಲ ಲಿಸ್ಟ್ ಮಾಡಿ ನಾವು ವಿಶ್ವವಿದ್ಯಾಲಯದಿಂದ ಮಾಡ್ತಾಯಿದ್ವಿ. ಅದೇ ರೀತಿ ಇನ್ನೂ ಅನೇಕ ಸಂಘಟನೆಗಳು ಕೂಡ ಈ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಮಾಡ್ತಾ ಬಂದಿದ್ದಾರೆ. ನಾವು ಇಲ್ಲಿ ಅದೊಂದು ಪವರ್ ಅಂತ ಹೇಳಬೇಕು, ಅಂದರೆ ಜೀವ ಉಳಿಸ್ತಕ್ಕಂಥ ಒಂದು ಲೈಫ್ ಸೇವಿಂಗ್ ಪವರ್ ಅಂತೇಳಿ. ಸೊ ಈ ಥರದ್ದು ನಾವು ಕಾಲೇಜ್ ವಿದ್ಯಾರ್ಥಿಗಳಲ್ಲಿ ಎಲ್ಲರೂ ಕೂಡ ಅವರಿಗೆ ಅರಿವನ್ನು ಮೂಡಿಸಿ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಅಂಥೇಳಿ ಪ್ರತಿ ಕಾಲೇಜ್ನಲ್ಲೂ ಕೂಡ ನಾವು ಯೂನಿಟ್ಟಾಗಿ ಅದನ್ನು ಡೆವಲಪ್ ಮಾಡಿ ಅಲ್ಲಿ ನಿರಂತರವಾಗಿ ಅವರು ಎಲ್ಲರೂ ಕೂಡ ಅದನ್ನು ಭಾಗವಹಿಸಬೇಕು. ಜೊತೆಗೆ ಇದರಲ್ಲಿ ಟೀಚರ್ಸು ಕೂಡ ಇನ್ವಾಲ್ವ್ ಆಗಬೇಕು. ಕಳೆದ 2019-20 ಅಲ್ಲಿ ಏನು ಪ್ಯಾಂಡಮಿಕ್ ಆಯಿತು, ಕೆಲಸವನ್ನು ಮಾಡಿದ ಇಡೀ ದೇಶದಲ್ಲೇ ಎಲ್ಲ ಕಡೆ ಮಾಡಿದ್ದಾರೆ. ಸೊ ನಾವು ನಮ್ಮ ಮಕ್ಕಳಿಗೆ ಅದನ್ನು ಕೇವಲ ಪಾಠ ಒಂದೇ ಕಲಿಸೋದಲ್ಲ, ಎಮರ್ಜೆನ್ಸಿ ಟೈಮಲ್ಲಿ ಪ್ರೌಡ್ ವಿ ಶುಡ್ ಬಿ ಮೋರ್ ರೆಸ್ಪಾನ್ಸಿಬಲ್ ಆಲ್ಸೋ. ವೆನ್ ವಿ ಆರ್ ಹಿಯರ್ we should be proud to be here, and at the same time we should be Abhinandan when we released Abhinandan from that MiG ಆ ಸಂದರ್ಭದಲ್ಲಿ ಆಗ್ಬೋದು. ಇಸ್ರೇಲ್ ಯುದ್ಧದಲ್ಲಿ ಹಮಾಸ್ಗಳನ್ನು ಇದರಿಂದ ಹೋಸ್ಟೇಜಸ್ನ 300 ದಿನಗಳ ನಂತರ ರಿಲೀಸ್ ಮಾಡಿದಾಗಿರ್ಬೋದು, ಮತ್ತು ಅಫ್ಘಾನಿಸ್ತಾನ್ ವಾರ್ನಲ್ಲಿ ಮಕ್ಕಳುಗಳನ್ನು ರಿಲೀಸ್ ಮಾಡಿಸ್ಕೊಂಡು ಬಂದಿದ್ದ ಆಗಿರ್ಬೋದು. ಈ ವಿಶ್ವ ಶಾಂತಿ
ಎಲ್ಲಿ ವಾರ್ ಇರ್ತದೆ ಅಲ್ಲಿ ಶಾಂತಿಯ ಮಾತುಕತೆಗೆ ರೆಡ್ ಕ್ರಾಸ್ ಇರ್ತದೆ. ಆ ಒಂದು ನಿಮಗೆ ನೆನಪಿರಲಿ. ಈಗ ರೈಟ್ ನಾವು ಇದು ಪ್ರಪಂಚದಲ್ಲಿ ಏನು ನಡೀತಾ ಇದೆ, ಯುದ್ಧ ನಡೀತಾ ಇದೆ. ಹೌದು, ಎಷ್ಟು ಜನ ಯುದ್ಧ ಸ್ಥಳಕ್ಕೆ ಹೋಗ್ಲಿಕ್ಕೆ ರೆಡಿ ಇದ್ದೀರಾ? ಗುಡ್, ಅಟ್ಲೀಸ್ಟ್ ಫ್ಯೂ ಆರ್ ದೇರ್, ಅಟ್ಲೀಸ್ಟ್ ಫ್ಯೂ ಆರ್ ದೇರ್. ಬಟ್ ಆರ್ ಯು ರೆಡಿ ಟು ಗೋ ದೇರ್? ವಾಟ್ ಡು ಯು ನೀಡ್ ಟು ಗೋ ದೇರ್? If you want to go there, you have to be prepared. You have to be prepared. That is what the training that we give here. ವೀಲ್ ಚೇರನ್ನು ವಿತರಿಸಲಾಗುತ್ತಿದೆ. ಅವರಿಗೆ ಕೇವಲ 21 ವರ್ಷ. ಹಾಗೆ ಸೋಮಶೇಖರ್ ಅವರು ಕೊಮ್ಮನಾಪುರ, ಇದೇ ಜಿಲ್ಲೆಯ ಕೊಮ್ಮನಾಪುರದವರು. ಇವರಿಗೆ ಸುಮಾರು 40 ವರ್ಷ ಆಗಿದೆ. ಸಂಸ್ಥೆಯ ಸೊ ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಏನು ಬಯಸೋದು ಅಂತ ಹೇಳಿದರೆ, ನಮ್ಮಲ್ಲಿ ನಾವು ಕಾಲೇಜಿಗೆ ಹೋಗೋದೇ ವಿದ್ಯಾರ್ಜನೆಗೆ ಮತ್ತು ಕೌಶಲ್ಯತೆ ನಮ್ಮ ಹತ್ರ ಇದ್ದೇ ಇರುತ್ತೆ, ಸ್ಕಿಲ್ ಇರುತ್ತೆ, ಎಜುಕೇಷನಿಗೋಸ್ಕರನೇ ನಾವು ಕಾಲೇಜುಗಳಿಗೆ ಹೋಗ್ತೀವಿ. ಅದ್ರ ಜೊತೆಗೆ ನಾನು ಹೇಳೋದೇನು ಅಂತ ಹೇಳಿದರೆ, ನೀವು ಈ ರೀತಿ ಸಾಮಾಜಿಕ ಸಂವೇದನಾ ಮೌಲ್ಯಗಳನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು. ಇದರಿಂದ ಹೇಗೆ ಅಂತ ಹೇಳಿದರೆ, ನಮ್ಮ ಒಂದು ದಿನನಿತ್ಯದ ಒಂದು ಅಂದರೆ ನಾವು ಡೈಲಿನೇ ಯಾರಿಗಾದ್ರೂ ಒಂದು ಸಹಾಯ ಮಾಡಿದ್ವಿ ಅಂತ ಹೇಳಿದ್ರೇ ಅದೇ ನಮ್ಮ ಸಾಮಾಜಿಕ ಮೌಲ್ಯ ಅಂತ ಹೇಳ್ತೀನಿ. ನಾನೀಗ ತಾವೆಲ್ಲ ಇಷ್ಟಕ್ಕೊಂದು ಜನ ಸ್ಟೂಡೆಂಟ್ಸ್ ಬಂದಿರೋದು ನೋಡಿದರೆ, ನಿಮಗೆಲ್ಲರಿಗೂ ಒಂದು ಸಾಮಾಜಿಕ ಒಂದು ಧ್ಯೇಯ ಇದೆ, ಮೌಲ್ಯನೂ ಇರೋದ್ರಿಂದ ನೀವೆಲ್ಲ ಈ ರೀತಿ ಬಂದಿದ್ದೀರಾ. ಮತ್ತು ಇನ್ನೊಂದು ನಾನು ರೆಡ್ ಕ್ರಾಸ್ ಸೊಸೈಟಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇಟ್ ಈಸ್ ನಾಟ್ ಇನ್ವಾಲ್ವಿಂಗ್ ಇನ್ ಎನಿ ಒಂದು ಜಾತಿಗಿರ್ಬೋದು, ಧರ್ಮಕ್ಕಿರ್ಬೋದು ಅಂತ ಹೇಳಿಲ್ಲ. ಇಟ್ ಈಸ್ ಆಲ್ ಓವರ್ ವರ್ಲ್ಡ್. ರೆಡ್ ಕ್ರಾಸ್ ಅನ್ನೋದು ನಮ್ಮ ಅವಾಗ ವಾರ್ ಟೈಮಿಂದನೇ ಇಟ್ ಹ್ಯಾಸ್ ಸ್ಟಾರ್ಟೆಡ್. ಅವಾಗಿಂದನೇ ಏನು ಅಂತ ಹೇಳಿದರೆ, ನಮ್ಮಲ್ಲಿ ಶಾಂತಿ ಒಂದು ತರಬೇಕು ಅಂತ ಹೇಳಿದರೆ, ಈ ರೀತಿ ಎಲ್ಲನೂ ಒಂದು ಏನು ಪೀಸ್ ಹಾಳಾಗಬಾರ್ದು ಅನ್ನೋದು ಒಂದು ಉದ್ದೇಶನೇ ನಮ್ಮದು ಮೇನ್ ರೆಡ್ ಕ್ರಾಸ್ ಸೊಸೈಟಿಗಿದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳು ಇಷ್ಟೆಲ್ಲ ಬಂದಿದ್ದಾರೆ ಅಂತ ಹೇಳಿದರೆ, ಅದಕ್ಕೆ ನಮ್ಮ ಜಿಲ್ಲಾಡಳಿತನೂ ಹೆಮ್ಮೆ ಪಡ್ತದೆ ಅಂತ ಹೇಳ್ತೀನಿ. ಅದು ಡ್ಯೂರಿಂಗ್ ಎಕ್ಸಾಮ್ ಟೈಮ್ಸಲ್ಲಿ ಇಷ್ಟಕ್ಕೊಂದು ಜನ ವಿದ್ಯಾರ್ಥಿಗಳು ಬಂದಿದ್ದೀರಾ ಅಂತ ಹೇಳಿದರೆ, ನಿಮ್ಮಲ್ಲಿ ಹೇಗೆ ಮಾನವೀಯ ಮೌಲ್ಯಗಳನ್ನು ಅಳವಡಿಸ್ಕೊಳ್ಬೇಕು ಅನ್ನೋದು ನಿಮ್ಮಲ್ಲಿ ಇದೆ ಅಂತ ಹೇಳಿಬಿಟ್ಟು ನಾನಾದರೂ ಭಾವಿಸ್ತೀನಿ. ಮತ್ತು ನಮ್ಮ ಈಗ ಅಂತ ಹೇಳಿಬಿಟ್ಟು ಹೌದು, ಅದನ್ನು ನೋಡಿದರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ತುಂಬ ರಕ್ತಹೀನತೆ ಇದೆ. ಅದಕ್ಕೆಲ್ಲರೂ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಬ್ಲಡ್ ಡೊನೇಷನ್ ಕ್ಯಾಂಪಲ್ಲಿ ನೀವು ವಾಲಂಟ್ರಿ ಆಗಿಬಿಟ್ಟು ಬ್ಲಡ್ಡನ್ನು 3 months ಒನ್ಸ್ ಕೊಟ್ಟರೆ ಇಟ್ ಈಸ್ ಗುಡ್ ಫಾರ್ ಹೆಲ್ತ್. ಹಾಗಾಗಿ ನೀವೆಲ್ಲರೂ ಬ್ಲಡ್ ಡೊನೇಷನ್ ಕ್ಯಾಂಪಲ್ಲಿ ನೀವಿರ್ಬೋದು, ನಿಮ್ಮ ಸಹಪಾಠಿಗಳಿಗೂ ಹೇಳಿಬಿಟ್ಟು ಅಂದರೆ ಹೆಲ್ತ್ ಚೆಕ್ ಮಾಡಿಬಿಟ್ಟು ಬ್ಲಡ್ ಡೊನೇಷನನ್ನು ಜಾಸ್ತಿ ಮಾಡಿ. ಇದನ್ನು ನಮ್ಮ ಅಪಘಾತ ಸಮಯದಲ್ಲೂ ತುಂಬ ಯೂಸ್ ಆಗುತ್ತೆ. ನಮ್ಮ ರೆಡ್ ಕ್ರಾಸ್ ಸೊಸೈಟಿಯಿಂದ ಬ್ಲಡ್ ಡೊನೇಷನ್ದು ಇದು ಇಟ್ಟಿದ್ದೀರಾ, ಒಂದು ಪ್ರಿಸರ್ವ್ ಇಟ್ಟಿದ್ದಾರೆ. ರೆಡ್ ಕ್ರಾಸ್ ಸೊಸೈಟಿ ಇಟ್ ಸೆಲ್ಫ್ ಇಸ್ ಲೈಕ್ ದಟ್ ಓನ್ಲಿ. ಸೊ ಈ ನಿಟ್ಟಿನಲ್ಲಿ ನಿಮ್ಮ ಎಲ್ಲ ಸಹಪಾಠಿಗಳಿಗೂ ರಕ್ತದಾನದ ಬಗ್ಗೆ ಸ್ವಲ್ಪ ಅರಿವು ಮೂಡಿಸ್ಕೊಡಿ. ಹಾಗೆ ಈಗ ನಿಮಗೆ ಟ್ರೈನಿಂಗ್ ಕಾರ್ಯಾಗಾರದಲ್ಲಿ ಏನೇನು ಟ್ರೈನಿಂಗ್ ಮಾಡ್ತಾರಲ್ಲ, ಅದ್ರ ಬಗ್ಗೆ ಫಸ್ಟ್ ಏಡ್ ಬಗ್ಗೆ ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ, ನಾವು ಈಗ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಫಸ್ಟ್ ಏಡ್ ಬಗ್ಗೆ ನಮ್ಮ ಯಾವುದೇ ನೀವು ವೆಹಿಕಲಲ್ಲೆಲ್ಲ ನೋಡಿರ್ಬೋದು. ಇವಾಗ ಎಲ್ಲೇ ಒಂದು ಇದಕ್ಕೆ ಹೋದ್ರೂ ಫಸ್ಟ್ ಏಡ್ ಇಸ್ ಎ ಮ್ಯಾಂಡೇಟ್ರಿ ಇರುತ್ತೆ. ಅಂದರೆ ಇಮಿಡಿಯೇಟಿಗೆ ಚಿಕಿತ್ಸೆ ಕೊಡೋದು, ಇಮಿಡಿಯೇಟಿಗೆ ಹೇಗೆ ಚಿಕಿತ್ಸೆ ಕೊಡೋದು ಅನ್ನೋದನ್ನು ಎಲ್ಲರೂ ತಿಳ್ಕೊಂಡಿದ್ರೆ ತುಂಬ ಒಳ್ಳೆಯದು. ಈಗ ನೀವು ಇಂಡಸ್ಟ್ರಿಯಲ್ಲಿ ಎಲ್ಲರೂ ಈಗ ನಾಳೆ ಫ್ಯೂಚರಲ್ಲಿ ನೀವೆಲ್ಲ ಇಂಡಸ್ಟ್ರೀಸ್ ಎಲ್ಲರೂ ಕೆಲಸ ಮಾಡೋಕ್ಕೆ ಹೋದ್ರೂ ಅಲ್ಲೂ ಡಿಸಾಸ್ಟರ್ ಆಗೋ ಚಾನ್ಸಸ್ ಇರುತ್ತೆ.